ದೇವುಡು ಅವರ ಮಹಾದರ್ಶನ, ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಅವರಿಗೂ ಸದ್ಗತಿಯಾಯಿತು. ಭಗವಾನರಿಗೆ ಅಂದು ಸಭೆಯೊಪ್ಪಿಸಿದ ಕಾಣಿಕೆಯು ಸುಮಾರು 10 ಲಕ್ಷಕ್ಕೂ ಹೆಚ್ಚಿನದಾಗಿತ್ತು. ರಾಜರು ಅಷ್ಟನ್ನೂ ತೆಗೆದುಕೊಂಡು ಹೋಗಿ ರಾಜಭಂಡಾರದಲ್ಲಿಟ್ಟು ಭಗವಾನರ ಆಜ್ಞೆಯಂತೆ ನಡೆದುಕೊಳ್ಳುವುದು ಎಂದು ಕಟ್ಟು ಮಾಡಿದರು. ಭಗವಾನರು ತಾಯಿ ತಂದೆಗಳೊಡನೆಯೂ ಪತ್ನಿ ಶಿಷ್ಯರೊಡನೆಯೂ ಮನೆಗೆ ಬಂದರು. ರಾಜನೂ ದೇಶಾಧಿಪತಿಗಳೂ ವಿದ್ವಾಂಸರೂ ಭಗವಾನರ ಹಿಂದೆ ಬಂದು ಅವರನ್ನು ಮನೆಗೆ ತಲುಪಿಸಿ ಅವರ ಅಪ್ಪಣೆ ಪಡೆದು ಹಿಂತಿರುಗಿದರು. ಎಲ್ಲರಿಗೂ ಉತ್ಸವವೋ ಉತ್ಸವ. ಒಂದು ಜೀವ ಮಾತ್ರ ಉರಿಗೆ ಸಿಕ್ಕಿದ ಬಾಳೆ ಎಲೆಯಂತೆ ಮುಖವನ್ನು ಮಾಡಿಕೊಂಡು ಭಗವಾನರ ಹಿಂದೆಯೇ ಮನೆಯೊಳಕ್ಕೆ ಬಂತು. ಮೈತ್ರೇಯಿ ಕಾತ್ಯಾಯಿನಿಯರು ಆಲಂಬಿನಿಯೂ ಆಕೆಯನ್ನು ವಿಶ್ವಾಸದಿಂದ ಬರಮಾಡಿಕೊಂಡರು. ಆಕೆಗೆ ಭಗವಾನರನ್ನು ನೋಡುತ್ತಲೂ ಎಲ್ಲೂ ಇಲ್ಲದ ಅಳುವು ಬಂದುಬಿಟ್ಟಿತು. ಏಟು ತಿಂದು ಬಿಕ್ಕಳಿಸುತ್ತಾ ಅಳುವ ಮಗುವಿನ ಹಾಗೆ ಗೊಳೋ ಎಂದು ಅತ್ತುಬಿಟ್ಟಳು. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಗಾರ್ಗಿಯು ಅತ್ತುದನ್ನು ಇರಲಿ, ಆಕೆಯು ನಿಸ್ತೇಜಳಾಗಿದ್ದುದನ್ನು ಕೂಡ ಯಾರೂ ಕಂಡಿಲ್ಲ. ಅಲ್ಲದೆ ಭಗವಾನರು ಆಕೆಯನ್ನು ತುಂಬಿದ ಸಭೆಯಲ್ಲಿ ಭಗವತಿ ಎಂದು ಕರೆದಿದ್ದಾರೆ. ಹೀಗಿರಲು ದುಃಖಕ್ಕೆ ಕಾರಣವೇನು? ಮನೆಯವರೆಲ್ಲರೂ ಸಮಾಧಾನ ಹೇಳಿದರು. ದೇವರಾತನು ವಿಶ್ವಾಸದಿಂದ ಏಕಮ್ಮ ಏನಾಯಿತು ಎಂದು ವಿಚಾರಿಸಿದನು. ಭಗವಾನರು ಮಾತ್ರ ಏನೂ ಮಾತನಾಡದೆ ಸಮಾಧಾನದಿಂದ ನಿಂತಿದ್ದರು. ಕೊನೆಗೆ ಅಷ್ಟು ಹೊತ್ತು ಅತ್ತ ಮೇಲೆ ಗಾರ್ಗಿಯು ಭಗವಾನರ ಪಾದಗಳ ಮೇಲೆ ಬಿದ್ದಳು. ಅಳುವಿನ ನಡುವೆ ಏನೋ ಹೇಳ ಹೋಗುವಳು. ಹಾಗೆಯೇ ಇನ್ನೂ ಅಷ್ಟು ಹೊತ್ತಾಯಿತು. ಕೊನೆಗೆ ಭಗವಾನರು ಏನಾಯಿತೆಂದು ಭಗವತಿಯವರು ಇಷ್ಟು ಅಳುತ್ತಿರುವುದು ಎಂದರು. ಅವರ ಶಬ್ದವನ್ನು ಕೇಳುತ್ತಿದ್ದ ಹಾಗೆಯೇ ಮೋಡಗಳು ಹಾರಿ ಹೋಗಲು ಸೂರ್ಯನು ಪ್ರಕಾಶಿಸುವಂತೆ ಭಗವತಿಯವರ ಅಳುವು ನಿಂತು ಹೋಯಿತು. ಆಕೆಯು ಕಾತ್ಯಾಯಿನಿಯು ತಂದುಕೊಟ್ಟ ನೀರಿನಿಂದ ಮುಖವನ್ನೂ ಕೈಕಾಲುಗಳನ್ನೂ ತೊಳೆದುಕೊಂಡು ಶುದ್ಧಾಚಮನ ಮಾಡಿ ಕುಳಿತಳು. ಅದೇ ಸಮಯವನ್ನು ಸಾಧಿಸಿ ಎಲ್ಲರೂ ಹೋಗಿ ಕೈಕಾಲು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ಕುಳಿತರು. ದೇವರಾತನು ಆಸನದಲ್ಲಿ ಕುಳಿತುಕೊಂಡ ಮೇಲೆ ಭಗವಾನರೂ ಕುಳಿತುಕೊಂಡು ಭಗವತಿಯವರನ್ನು ವಿಚಾರಿಸಿದರು. ಭಗವತಿಯವರಿಗೆ ಅಳುವು ನಿಂತಿತ್ತು. ಆದರೂ ಶೋಕದ ಬಿಸಿ ಯಾರಿರಲಿಲ್ಲ. ಅವರು ಕೇಳಿದರು, ವಿದಗ್ಧರ ಗತಿಯೇನಾಯಿತು? ಭಗವಾನರು ನಿಟ್ಟುಸಿರು ಬಿಟ್ಟು ಹೇಳಿದರು. ಅವರು ವೇದಿಕೆಯ ಮೇಲೆ ಬಂದಾಗ ನಾನು ತೋರಿಸಿದ ಗೌರವವನ್ನು ಅವರು ಅವರನ್ನು ಕಂಡು ನಾನು ಹೆದರಿ ಹೀಗೆ ಮಾಡುತ್ತಿದ್ದೇನೆಂದುಕೊಂಡರು. ಆಗಲೇ ಆದಿತ್ಯ, ವಾಯು, ಅಗ್ನಿಗಳು ಕೋಪಗೊಂಡರು. ಆಗ ನಾನು ತಡೆದೆ. ಅನಂತರ ಅವರು ದೇವತೆಗಳ ವಿಚಾರವನ್ನೇ ಎತ್ತಿದರು. ನಾವು ಕಣ್ಣಿಗೆ ಕಾಣುವುದಿಲ್ಲವೆಂಬ ಕಾರಣದಿಂದ ದೇವತೆಗಳು ಇಲ್ಲ ಎಂದುಕೊಳ್ಳುತ್ತೇವೆ ಭಗವತಿ. ಆದರೆ ಅವರು ಪರೋಕ್ಷ ಪ್ರಿಯರು. ಕಾಣದ ಕೈಯಾಗಿ ಇದ್ದುಕೊಂಡು ಎಲ್ಲ ಕೆಲಸಗಳನ್ನೂ ಮಾಡಿಸುವವರು ಅವರು. ದೇವತಾ ವಿಭೂತಿ ಸಂಕೋಚಗಳನ್ನು ಹೇಳಿದ ಹಾಗೆಲ್ಲ ದೇವತೆಗಳ ತೇಜಸ್ಸು ಅಲ್ಲಿ ಸಂಭೃತವಾಗುತ್ತಾ ಬಂತು. ಪ್ರಾಣದ ವಿಕಾಸಗಳನ್ನು ಕುರಿತು ಹೇಳುವಾಗ ಅವರಲ್ಲಿದ್ದ ಪ್ರಾಣವೂ ವಿದ್ರುತವಾಯಿತು. ಅದನ್ನು ತಿರುಗಿ ತನ್ನೊಳಗೆ ಆಕರ್ಷಣ ಮಾಡಿಕೊಳ್ಳಲೆಂದು ನಾನು ದಿಗ್ವಿಚಾರವನ್ನೆತ್ತಿದೆ. ಅವರು ಗಮನಿಸಲಿಲ್ಲ. ಕೊನೆಗೆ ಎಲ್ಲವನ್ನೂ ಸರಿಪಡಿಸುವ ಔಪನಿಷದಿಕ ಪುರುಷನ ವಿಚಾರವನ್ನೆತ್ತಿದೆ. ಆಗಲೂ ಅವರು ಎಚ್ಚೆತ್ತುಕೊಳ್ಳಲಿಲ್ಲ. ಅದುವರೆಗೆ ಸಂಭೃತವಾಗಿದ್ದ ತೇಜಸ್ಸು ಪ್ರಕಟವಾಯಿತು. ಅದಕ್ಕೆ ಅವರು ಆಹುತಿಯಾದರು. ಭಗವಾನ್ ಪಾರ್ಥಿವ ದೇಹ ಸಾಲದ್ದಕ್ಕೆ ಜರಾಜೀರ್ಣವೂ ಆಗಿತ್ತು. ಯಾವತ್ತಿದ್ದರೂ ಹೋಗಬೇಕಾಗಿದ್ದುದು ಹೋಯಿತು. ಅದಕ್ಕಾಗಿ ನಾನು ವ್ಯಥಿಸುವುದಿಲ್ಲ. ಆದರೆ ಅವರಿಗೆ ಸದ್ಗತಿಯಾಗಿದೆಯೋ ಇಲ್ಲವೋ ಎಂಬುದೊಂದೇ ನನ್ನ ವ್ಯಥೆ. ತಮ್ಮ ವ್ಯಥೆಯು ಸಾಧುವಾದುದು. ಆದರೆ ತಾವೇಕೆ ಯೋಚಿಸಲಿಲ್ಲ? ದೇವತೆಗಳ ಕೋಪಕ್ಕೆ ಪಾತ್ರರಾದವರಿಗೆ ಸದ್ಗತಿ ಎಂತಾದೀತು? ಭಗವತಿಯು ಅದನ್ನು ಕೇಳಿ ದುಃಖವನ್ನು ತಡೆಯಲಾರದಾದಳು. ಭಗವಾನ್ ಕಾಪಾಡಬೇಕು, ವಿದಗ್ಧರಿಗೆ ದುರ್ಗತಿ ಉಂಟಾಗಬಾರದು, ಕಾಪಾಡಬೇಕು ಎಂದು ಗೋಳಿಟ್ಟಳು. ಬೇಕಾದರೆ
ಈ ಜನ್ಮದಲ್ಲಿ ನಾನು ಅರ್ಜಿಸಿರುವ ಪುಣ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ. ಅವರಿಗೆ ಬ್ರಹ್ಮಜ್ಞರಿಗೆ ಆಗುವ ಸದ್ಗತಿಯಾಗಲಿ ಎಂದು ಬೇಡಿಕೊಂಡರು. ಭಗವಾನರ ಹೃದಯ ಮಗುವಿನಂತಹದು. ಯಾವಾಗಲೂ ಆನಂದದಿಂದ ತುಂಬಿ ರಸಾರ್ದ್ರವಾಗಿಯೇ ಇರುವುದು. ಅದು ಭಗವತಿಯವರ ಗೋಳನ್ನು ಕಂಡು ಮರುಗದೆ ಇರುವುದೆಂತು ಹೇಳಿದರು. ಭಗವತಿ, ಈಗ ಅವರಿಗೆ ದೊರಕುವ ದುರ್ಗತಿಯು ಬಹುಕಾಲವಿರುವುದಿಲ್ಲ. ಆ ದುರ್ಗತಿಯ ಸ್ವರೂಪವೇನು ಬಲ್ಲಿರಾ? ಶರೀರವೇ ನಾನೆಂದುಕೊಂಡು ಶರೀರಕ್ಕಾಗುವ ಬಾಧೆಗಳನ್ನೆಲ್ಲ ತನ್ನದೆಂದುಕೊಂಡು ಸುಖ ದುಃಖಾನುಭವ ಮಾಡುವುದು. ದುಃಖಾನುಭವಕ್ಕಾಗಿ ಬೇರೆ ಲೋಕವಿರುವುದು, ಅದು ನರಕ. ಇದನ್ನೆಲ್ಲ ನೀವು ಬಲ್ಲಿರಿ. ಬೇಕೆಂದರೆ ಇಲ್ಲೇ ಇದ್ದುಕೊಂಡು ಅದನ್ನು ನೋಡಬಹುದು. ಅಲ್ಲಿ ಕೆಲವು ಕಾಲ ವಿದಗ್ಧರು ಇರಬೇಕಾಗಿತ್ತು. ಆದರೆ ನೀವು ಅಡ್ಡವಾದಿರಿ. ಅವರಿಗೆ ಸದ್ಗತಿಯಾಗಬೇಕೆಂದಿರಿ. ಅಗತ್ಯವಾಗಿ ಆಗಲಿ. ಆತ್ಮವೊಂದೇ ಎಂಬುದಾದರೆ, ನಾವು ಅದನ್ನು ಬಲ್ಲವರಾದರೆ, ನಮ್ಮ ಆತ್ಮವೇ ಆದ ವಿದಗ್ಧರ ಆತ್ಮವೇಕೆ ಇಲ್ಲದ ಭ್ರಾಂತಿಗೆ ಸಂದು ಒದ್ದಾಡಬೇಕು? ಬ್ರಹ್ಮಲೋಕವು ಸದಾ ಆತ್ಮದರ್ಶನವಾಗುವ ಲೋಕವು. ಅಲ್ಲಿಗೆ ಹೋಗುವರು. ಅಲ್ಲಿಯೇ ಶಾಶ್ವತವಾಗಿ ಆತ್ಮದರ್ಶನದಿಂದ ಬ್ರಹ್ಮಾನಂದವನ್ನು ಪಡೆಯುತ್ತಾ ಇದ್ದು ಬಿಡುವರು. ಕೊನೆಯಲ್ಲಿ ಬ್ರಹ್ಮನಲ್ಲಿ ಆಪ್ಯಾಯನವಾಗಿ ಬ್ರಹ್ಮವನ್ನು ಪಡೆಯುವರು. ಇಷ್ಟಾದರೆ ಸಾಕೆ? ಭಗವತಿಯು ಭಗವಾನರ ವಚನಗಳನ್ನು ಕೇಳಿದಳು. ಆಕೆಗೆ ಸಂತೋಷವಾಯಿತು. ವಿದಗ್ಧರಿಗೆ ನರಕವಾಸವು ತಪ್ಪಿ ಶಾಶ್ವತವಾದ ಬ್ರಹ್ಮಲೋಕವು ಸಿಕ್ಕಿತಲ್ಲ ಎಂಬ ಸಂತೋಷದಿಂದ ಭಗವಾನರಿಗೆ ನಮಸ್ಕಾರ ಮಾಡಿ, ಅಷ್ಟಾದರೆ ಸಾಕು, ಅವರು ನಮ್ಮ ಗುರುಗಳು, ಅದಕ್ಕಾಗಿ ಇಷ್ಟು ಚಂಡಿಸಿದೆ, ಕ್ಷಮಿಸಬೇಕು ಎಂದರು. ಭಗವಾನರು ನಕ್ಕು, ಈ ತೆರದ ಚರ್ಚೆ ನಮಗೆ ಬೇಡವಾದುದಲ್ಲ ಎಂದರು. ಭಾರವಾದ ಹೃದಯದಿಂದ ಸಂಕಟಪಡುತ್ತಾ ಬಂದ ಭಗವತಿಯವರು ಲಘುವಾದ ಹೃದಯದಿಂದ ಹೊರಟರು. ಭಗವಾನರು ಅವರನ್ನು ತಡೆದು, ವರವನ್ನು ಕೇಳಿ ಪಡೆದುಕೊಂಡವರು ಪ್ರತಿಯಾಗಿ ಒಂದು ವರವನ್ನು ಕೊಟ್ಟು ತಾನೇ ಹೋಗಬೇಕು ಎಂದರು. ಹೊರಟಿದ್ದ ಆಕೆಯು ಪರಿಪೂರ್ಣ ಬ್ರಹ್ಮವಾಗಿ ಆಪ್ತಕಾಮರಾದವರು ವರವನ್ನು ಕೇಳಿದರೆ, ಬೆಲ್ಲದ ಗಣಪತಿಗೆ ಬೆಲ್ಲವೇ ನಿವೇದನ ಎಂಬಂತಾಗುವುದು. ಅಷ್ಟೇ ತಾನೇ? ಈ ಮುಖದಿಂದ ಕೇಳುವಿರಿ, ಇನ್ನೊಂದು ಮುಖದಿಂದ ಕೊಡುವಿರಿ, ಅದಕ್ಕೇನು ಆಗಬಹುದು ಎಂದರು. ಭಗವಾನರು ಗಂಭೀರವಾಗಿ ಹೇಳಿದರು, ಇನ್ನು ಮೇಲೆ ಭಗವತಿಯವರು ಯಾವಾಗಲೂ ದೇಹೋಹಂ ಭ್ರಾಂತಿಯನ್ನು ಬಿಟ್ಟು ಆತ್ಮಾಹಮ್ಮತಿಯಿಂದ ವರ್ತಿಸಬೇಕು. ಈ ವರವನ್ನು ಕೊಡಬೇಕು. ಭಗವತಿಯವರು ಕಣ್ಣು ಆನಂದದಿಂದ ವರ್ಷಿಸುತ್ತಿರಲು ಹೇಳಿದರು. ಇದು ತಾವು ಕೊಟ್ಟ ವರವೋ ಕೇಳಿದ ವರವೋ? ದೇವತೆಗಳು ಕೊಟ್ಟಿದ್ದು ಸುಖಕ್ಕೂ ಆಗಬಹುದು, ದುಃಖಕ್ಕೂ ಆಗಬಹುದು. ಆದರೆ ಸಾಧುಗಳು ಕೊಟ್ಟುದು ಯಾವಾಗಲೂ ಸುಖಕ್ಕೆ ಆಗುವುದು ಎಂದು ಕೇಳಿದ್ದೆ. ಈಗ ಅದು ನಿಜವಾಯಿತು. ಇದು ನಿಜವಾಗಿಯೂ ವರವೇ ಸರಿ. ಹೀಗೇ ಯಾವಾಗಲೂ ಇರಲಿ ಎಂದು ಅನುಗ್ರಹಿಸಿ ಎಂದು ನಮಸ್ಕಾರ ಮಾಡಿದರು. ಖಂಡವು ಅಖಂಡವಾದರೆ ಗಾರ್ಗಿಯವರು ಹೊರಟು ಹೋದ ಮೇಲೆ ಹೆಂಗಸರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು. ಕಾತ್ಯಾಯನಿಗೆ ಭಗವಾನರನ್ನು ಸರ್ವಜ್ಞರೆಂದು ಎಲ್ಲರೂ ಲೋಕವೇ ಒಪ್ಪಿತು ಎಂದು ಸಂತೋಷ. ಮೈತ್ರೇಯಿಗೆ ಭಗವಾನರ ಸರ್ವಜ್ಞತ್ವವು ಪ್ರಕಟವಾಗಿ ಬಹಿರಂಗವಾಗುವ ದಿನವೂ ಬಂದಿತಲ್ಲ ಎಂದು ಸಂತೋಷ. ಆಲಂಬನಿಗೆ ತನ್ನ ಮಗನು ಲೋಕೋತ್ತರನಾದನೆಂದು ಮೈಯೆಲ್ಲ ಉಬ್ಬಿ ಹೋಗಿರುವ ಸಂತೋಷ. ಆಕೆಗಂತೂ ಅದೆಷ್ಟು ಸಲ ಆನಂದದಿಂದ ಕಣ್ಣು ಒದ್ದೆಯಾಯಿತೋ ಹೇಳಲಾಗದು. ಇಬ್ಬರು ಶಿಷ್ಯರು ಬಂದು ನಮಸ್ಕಾರ ಮಾಡಿ ಕೈ ಮುಗಿದರು. ಭಗವಾನರು ಏನೋ ಇರುವಂತಿದೆ, ಏನು ಎಂದು ವಿಚಾರಿಸಿದರು. ಜ್ಞಾನ ಸತ್ರದಲ್ಲಿ ನಡೆದುದು ಉಪನಿಷತ್ತು. ಇದನ್ನು ಲಿಪಿಬದ್ಧ ಮಾಡಿ ಶಾಶ್ವತಗೊಳಿಸಲು ಅಪ್ಪಣೆಯಾಗಬೇಕು ಎಂದರು. ಭಗವಾನರು ಯೋಚಿಸಿ, ಇದೊಂದು ಅಧ್ಯಾಯ ಬರೆದಿಡಿ, ಆದರೆ ಇನ್ನೂ 2 ಅಧ್ಯಾಯ ಉಳಿದಿದೆ. ಆಗಲಿ, ಅದೂ ಸಕಾಲದಲ್ಲಿ ಆಗುವುದು, ಅವಸರವಿಲ್ಲ ಎಂದರು. ದೇವರಾತನಿಗೆ ಮಗನಿಗೆ ಸರ್ವಾಭಿಷೇಕವಾದುದು ಎಲ್ಲೂ ಇಲ್ಲದ ಸಂತೋಷವನ್ನು ತಂದಿದೆ. ಮನೆಗೆ ಬರುತ್ತಲೂ ಮಗನನ್ನು ತಬ್ಬಿಕೊಂಡು ಮುದ್ದಾಡಿ ಬಿಡುವೆನೆಂದುಕೊಂಡಿದ್ದನು.
ಆದರೆ ಗಾರ್ಗಿ ಪ್ರಸಂಗವು ಅಡ್ಡಿಯಾಯಿತು. ಭಗವಾನರು ಆಕೆಯೊಡನೆ ಆಡಿದ ಪ್ರತಿಯೊಂದು ಮಾತೂ ಆ ವೃದ್ಧನಿಗೆ ತನ್ನನ್ನೇ ಕುರಿತು ಹೇಳಿದಂತೆ ಭಾಸವಾಯಿತು. ಈಗ ಮಗನ ಸಂಗಡ ಮಾತನಾಡುವುದಕ್ಕೆ ಏಕೋ ದಿಗಿಲಾಗುತ್ತಿದೆ. ತಾನೂ ಶಾಕಲ್ಯನಂತೆ ದೇವತೆಗಳನ್ನು ಪ್ರತ್ಯೇಕವೆಂದು ಆರಾಧಿಸಿದವನು. ಅಖಂಡ ಹೊಂದಿದೆ ಎಂದು ಶಾಸ್ತ್ರವು ಹೇಳುತ್ತಿದ್ದರೂ ಅದಕ್ಕೆ ಅಷ್ಟು ಗಮನವನ್ನು ಕೊಡದೆ ಖಂಡಗಳನ್ನೇ ಉಪಾಸನೆ ಮಾಡಿದವನು. ಅಖಂಡೋಪಾಸಕನಾದ ಮಗನ ಹತ್ತಿರ ತಾನು ಮಾತಾಡುವುದೆಂತು? ಮಾತಾಡುವಾಗ ಹೆಚ್ಚು ಕಡಿಮೆಯಾಗಿ ತನಗೂ ಶಾಕಲ್ಯನಿಗೆ ಆದ ಹಾಗೆ ಆದರೋ ಶಾಕಲ್ಯನಿಗಾದರೂ ಸದ್ಗತಿಯಾಗಲೆಂದು ಕೋರುವುದಕ್ಕೆ ಗಾರ್ಗಿ ಇದ್ದಳು. ತನಗೆ ಯಾರು? ದೇವರಾತನ ಭ್ರಾಂತಿಗಳಿಗೆ ಕೊನೆಯಿಲ್ಲವಾಯಿತು. ಏನೇನೋ ಊಹಿಸಿಕೊಂಡನು. ಕೊನೆಗೆ ಎಲ್ಲರೂ ಹೊರಟು ಹೋಗಿ ತಾನೂ ಮಗ ಇಬ್ಬರೇ ಕುಳಿತಾಗ ಯತ್ನವಿಲ್ಲದೆ ಎಷ್ಟು ಹೆದರಿಕೆಯಾಗುತ್ತಿದ್ದರೂ ಮಗನೊಡನೆ ಮಾತನಾಡಿದನು. ಏನಯ್ಯ, ಹಾಗಾದರೆ ಖಂಡೋಪಾಸನೆಯಿಂದ ಪ್ರಯೋಜನವೇ ಇಲ್ಲವೇ? ಭಗವಾನರು ಕೂಡಲೇ ವಿನಯವನ್ನು ಬಿಡದೆ ಗುರುವಿಗೆ ಪಾಠವನ್ನು ಒಪ್ಪಿಸುವ ಶಿಷ್ಯನಂತೆ ಹೇಳಿದರು. ಖಂಡೋಪಾಸನೆ ಕಾಮ್ಯವಾದರೆ ಮಾತ್ರ ಕೆಟ್ಟುದು. ಕಾಮವಿಲ್ಲದೆ ಆ ವಸ್ತುವನ್ನು ಉಪಾಸನೆ ಮಾಡಿದಾಗ ಯಾವ ಕಾಮ್ಯವನ್ನು ಬಯಸುವುದು? ಹಾಗಾದರೆ ಈ ಯಜ್ಞಯಾಗಾದಿಗಳೆಲ್ಲ ಕಾಮ್ಯವೇ ಏನು? ಅಲ್ಲದೆ ಇನ್ನೇನು? ಬ್ರಾಹ್ಮಣನಾದರೆ ತನ್ನ ಆಸ್ತಿಯಾದ ದೇವಾನುಗ್ರಹವು ಹೆಚ್ಚಲಿ, ತಾನು ಮಾಡಿದ ಆಶೀರ್ವಾದಗಳು ಸಫಲವಾಗಲಿ ಎಂದು ಯಜ್ಞಯಾಗಾದಿಗಳನ್ನು ಮಾಡುವನು. ಇತರರಾದರೆ ತಮಗೆ ನೇರವಾಗಿ ಫಲವಾಗಲಿ ಎಂದು ಮಾಡುವರು. ಹೀಗೆ ಪರಾರ್ಥ ಸ್ವಾರ್ಥಗಳೆರಡೂ ಇಲ್ಲದೆ ಯಜ್ಞಯಾಗಾದಿಗಳನ್ನು ಮಾಡುವವರು ಯಾರು? ಏಕೆ ಮಾಡಬೇಕು? ಹಾಗಾದರೆ ದೇವತೆಗಳೂ ಮನುಷ್ಯರೂ ಪರಸ್ಪರ ಭಾವಿಸುತ್ತಾ ಇಬ್ಬರೂ ಸುಖವಾಗಿರಬೇಕು ಎನ್ನುವರಲ್ಲ. ನಿಜ. ಆದರೆ ಆ ಸುಖವಾಗಿರುವುದು ಎಂದರಲ್ಲ, ಅಲ್ಲಿದೆ ಮರ್ಮ. ನೋಡಿ, ಸುಖವಾಗಿರುವುದು ಎಂದರೆ ಇಂದ್ರಿಯ ಪ್ರಪಂಚ ತಾನೆ. ಇದು ರಾಜಾಧಿಕಾರಿಗಳಿಗೆ ಸಂಭಾವನೆ ಕೊಟ್ಟು ಅವರನ್ನು ದೊಡ್ಡವರನ್ನು ಮಾಡಿ ತಾನೂ ದೊಡ್ಡವನಾದಂತೆ. ನಾವು ಬೇಕೆನ್ನಲಿ ಬೇಡವೆನ್ನಲಿ ಒಂದಲ್ಲ ಒಂದು ವಿಧದಿಂದ ಲೋಕದಲ್ಲಿ ಇದು ನಡೆಯುತ್ತಲೇ ಇದೆ. ಹಾಗಾದರೆ ಲೋಕೋದ್ಧಾರವೆನ್ನುವುದು ಏನು? ಅದು ಭಾರಿಯ ಮಳೆ ಕರೆದಂತೆ. ಖಂಡೋಪಾಸನೆಯು ನಮ್ಮ ತೋಟಕ್ಕೆ ನಾವು ನೀರೆತ್ತಿದಂತೆ. ಆದರೆ ಭಾರಿಯ ಮಳೆಯಾದರೆ ದೇಶವೆಲ್ಲ ತಣಿಯಿತು ಮಾತ್ರವಲ್ಲ, ಕೆರೆ ಕಟ್ಟೆಗಳಿಗೆ ನೀರೂ ಬಂತು. ಹಾಗೆ ಅಖಂಡೋಪಾಸನೆಯಿಂದ ಆಗುವುದು. ಅದು ಲೋಕೋದ್ಧಾರ. ನಾವು ಖಂಡದಿಂದ ಅಖಂಡಕ್ಕೆ ಹೋಗುವುದು ಹೇಗೆ? ನೀವು ತಿಳಿಯದವರಂತೆ ನನ್ನನ್ನು ಕೇಳುತ್ತಿದ್ದರೆ ನಾನೇನು ಹೇಳಲಿ? ಮನಸ್ಸಿನಲ್ಲಿ ಕಾಮವನ್ನಿಟ್ಟುಕೊಂಡು ಅಖಂಡೋಪಾಸನೆ ಮಾಡಿದರೂ ಅದು ಖಂಡೋಪಾಸನೆಯೇ. ಕಾಮವಿಲ್ಲದೆ ಯಾವುದನ್ನು ಉಪಾಸನೆ ಮಾಡಿದರೂ ಅದು ಅಖಂಡೋಪಾಸನೆಯೇ. ಅಥವಾ ನೀವು ಕೇಳಿದುದಕ್ಕೆ ನೇರವಾದ ಉತ್ತರ ಕೊಡಬೇಕೆಂದರೆ ಸ್ವಾರ್ಥವೇ ಕಾಮವು. ಅದು ತನ್ನ ಮಟ್ಟಿಗೆ ಇರಬಹುದು. ತನ್ನ ಕುಟುಂಬ, ತನ್ನ ದೇಶ, ತನ್ನ ಲೋಕ ಯಾವುದೇ ಆಗಲಿ, ಕಾಮವು ಕಾಮವೇ. ಆ ಕಾಮವು ಇರುವವರೆಗೂ ನೋಡುವುದೆಲ್ಲ ಬೇರೆ ಬೇರೆ. ಆಗ ಎಲ್ಲವೂ ಖಂಡ. ಅದನ್ನು ಬಿಟ್ಟರೆ ಮನೆಯನ್ನು ಮಾಡುವ ಗೋಡೆಗಳನ್ನು ಉರುಳಿಸಿದರೆ ಮನೆಯು ಹೋಗಿ ಬಯಲೇ ಆಗುವಂತೆ ಎಲ್ಲವೂ ಒಂದಾಗುವುದು. ಆಗ ಪ್ರವಾಹವು ಬಂದು ಎಲ್ಲೆಲ್ಲೂ ನೀರೇ ನೀರು ಆಗುವಂತೆ ಖಂಡವು ಅಖಂಡವಾಗುವುದು. ಮಗನ ಮಾತು ಕೇಳುತ್ತಿದ್ದರೆ ತಂದೆಗೆ ತಾನು ಕುಳಿತಿರುವೆಡೆಯಿಂದ ಯಾರೋ ತನ್ನನ್ನು ಹೊತ್ತುಕೊಂಡು ಹೋಗಿ ಯಾವುದೋ ಆಕಾಶ ಸಮುದ್ರದಲ್ಲಿ ಹಾಕಿದಂತೆ, ಅಲ್ಲಿ ತಾನು ಎಂದಾಗ ತುಂಬಿರುವ ಮಡಿಕೆಯಂತೆ, ತಾನಿಲ್ಲ ಎಂದಾಗ ಒಡೆದ ಮಡಿಕೆಯಂತೆ ತೋರುತ್ತದೆ. ಎಲ್ಲೆಲ್ಲಿ ನೋಡಿದರೂ ಏನೋ ತುಂಬು, ಏನೋ ಶೂನ್ಯ. ಆದರೆ ಶೂನ್ಯವು ಇಲ್ಲದ ಶೂನ್ಯವಲ್ಲ, ಇನ್ನೇನೋ ಇಲ್ಲವಾದ್ದರಿಂದ ತಾನು ತಾನೇ ಆಗಿರುವುದರಿಂದ ತೋರುವ ತುಂಬಿದ ಶೂನ್ಯ. ಅಲ್ಲಿ ಏನೋ ಅರ್ಥವಾಗದು. ಅರ್ಥವಾಗುವುದಿಲ್ಲವೇ ಎಂದರೆ ಅರ್ಥವೇನೋ ಅದು ತಿಳಿಯದಿದ್ದರೂ ಅರ್ಥವಾಗುವಂತಿದೆ. ಅರ್ಥವೇ ತಾನಾದರೆ ಅರ್ಥವಾಯಿತು ಎನ್ನಬೇಕೆ, ಅರ್ಥವಾಗಲಿಲ್ಲ ಎನ್ನಬೇಕೆ? ದೇವರಾತನಿಗೆ ಅದುವರೆಗೆ ಅಂತಹ ಅನುಭವ ಎಂದೂ ಆಗಿರಲಿಲ್ಲ. ತಾನೊಂದು ಕಲ್ಲು ಸಕ್ಕರೆಯ ತುಂಡಾಗಿ
ನೀರಿನಲ್ಲಿ ಬಿದ್ದಿರುವಂತೆ, ಆ ತುಂಡು ಗಳಿಗೆಗಳಿಗೆಗೂ ಕರಗಿ ಹೋಗುತ್ತಿರುವಂತೆ ಭಾಸವಾಗುತ್ತಿದೆ. ತಾನು ಎಷ್ಟೋ ವರ್ಷಗಳಿಂದ ಸಂಪಾದಿಸಿಕೊಂಡಿದ್ದ ಆಸ್ತಿಯೆಲ್ಲ ಮಳೆಗೆ ಸಿಕ್ಕಿದ ಹಸಿ ಇಟ್ಟಿಗೆಯಂತೆ ಕರಗಿ ಹೋಗುತ್ತಿದೆ ಎಂದು ದಿಗಿಲಾಗುತ್ತಿದೆ. ಜೊತೆಯಲ್ಲಿಯೇ ಹೋಗಲಿ, ಮಣ್ಣಿಗೆ ಮಣ್ಣು ಹಿಂತಿರುಗಿದರೆ ಯಾರಿಗೇನು ನಷ್ಟ ಎಂದು ಧೈರ್ಯವೂ ಇದೆ. ಆದರೂ ಆ ಭೀತಿ ಧೈರ್ಯಗಳು ಯಾವುದೋ ಸಮುದ್ರದ ಮೇಲೆ ಏಳುವ ತರಂಗಗಳಂತೆ. ತಾನು ಆ ಸಮುದ್ರದ ಬುಡದಲ್ಲಿ, ಮೇಲೆ ಕೆಳಗೆ ಒಳಗೆ ಹೊರಗೆ ಸುತ್ತಮುತ್ತಲೂ ಇರುವ ನೀರೇ ನೀರಾಗಿ ಚಲನವಲನವಿಲ್ಲದೆ ಘನವಾಗಿರುವಂತೆ ಭಾಸವಾಗುತ್ತಿದೆ. ದೇವರಾತನು ಎಚ್ಚೆತನು. ಅದುವರೆಗೂ ನೋಡಿದುದು ಕನಸಲ್ಲ, ಜಾಗ್ರತ್ತಂತೂ ಅಲ್ಲವೇ ಅಲ್ಲ. ಕಣ್ಣು ಬಿಟ್ಟಿದ್ದನೋ ಮುಚ್ಚಿದ್ದನೋ ಗೊತ್ತಿಲ್ಲ. ಅಂತೂ ವಿಚಿತ್ರಾನುಭವವಾಯಿತೆಂಬ ನೆನಪು ಚೆನ್ನಾಗಿ ಇದೆ. ಆ ಅನುಭವವು ಇರಲಿ ಎಂಬಂತಿದೆಯೇ ಹೊರತು ಬೇಡವೆನ್ನುವಂತಿಲ್ಲ. ತಟ್ಟನೆ ಒಂದು ಯೋಚನೆ ಹೊಳೆಯಿತು. ಇದು ಈತನ ಸನ್ನಿಧಾನದಲ್ಲಿ ಇರುವುದರಿಂದ ಆದುದೋ ಎನ್ನಿಸಿತು. ಇದನ್ನು ಪರೀಕ್ಷಿಸುವುದು. ಈ ಅನುಭವ ಈತನ ಸಾನ್ನಿಧ್ಯದಿಂದಲೇ ಆಗಿದ್ದರೆ ನಾನು ಆಶ್ರಮಕ್ಕೆ ಹೋಗಿ ಈತನ ಜೊತೆಯಲ್ಲಿ ಇದ್ದು ಬಿಡುವುದು ಎಂದುಕೊಂಡನು. ಭಗವಾನರೂ ಅಲ್ಲಿಯೇ ಇದ್ದರು. ಆಚಾರ್ಯನಿಗೆ ಬಹಿರ್ಮುಖ ಸ್ಥಿತಿಯು ಸಂಪೂರ್ಣವಾಗಿ ಬಂದು ಸಂಧ್ಯಾ ಸ್ನಾನದ ಕಾಲ ಎನಿಸಿತು. ಮಗನನ್ನು ಏನಯ್ಯ, ಸ್ನಾನ ಕೇಳೋಣವೇನು ಎಂದು ಕೇಳಿದರು. ಆಗಬಹುದು ಎಂದು ಅವರೂ ಎದ್ದರು. ಮರೆತೇ ಇದ್ದೆ. ನಾಳೆ ಅರಮನೆಗೆ ನಾವೇ ಹೋಗುವುದೋ ಅಥವಾ ಅವರು ಬರಲಿ ಎಂದು ಕಾದಿರುವುದೋ ಎಂದರು. ಅವರು ಬಂದು ಕರೆದರೆ ಹೋಗುವುದು, ಏನವಸರ, ಅವರು ಮಾಡಿದುದು ಸರಿ ಎಂದು ಇದ್ದರಾಯಿತು ಎಂದು ಉತ್ತರ ಬಂತು.